24 ಗಂಟೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ MLC CT ರವಿ ಅವರು ಈಗ ಹೈಕೋರ್ಟ್ ಆದೇಶದ ಮೇಲೆ ಮಧ್ಯಂತರ ಆದೇಶದ ಮೇಲೆಗೆ ಈಗ ಬಿಡುಗಡೆ ಆಗಿರುವಂಥದ್ದು. ಈಗ ನಮ್ಮ ಜೊತೆ CT ರವಿಯ ಧರ್ಮಪತ್ನಿಯಾದಂಥ ಪಲ್ಲವಿ CT ರವಿ ಇದ್ದಾರೆ. ಅವರನ್ನು ನಾವು ಫಸ್ಟ್ ರಿಯಾಕ್ಷನ್ ಕೇಳಲ್ಲ, ಅವರು ಹೇಗೆ ಗೊತ್ತಾಯಿತು ಅವರಿಗೆ ಅಂತೇಳಿ. ಮೇಡಮ್, ಈಗ CT ರವಿ ಬಂಧನ ಆದ ತಕ್ಷಣ ನೀವು ಎಲ್ಲಿದ್ರಿ, ಯಾರು ಹೇಳಿದರು? ಮೇಡಮ್, ನೀವು ಫಸ್ಟು CT ರವಿ ಬಂಧನ ಆದಾಗ ನೀವು ಎಲ್ಲಿದ್ರಿ, ಯಾರು ಹೇಳಿದರು, ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್? ಅವ್ರು ಬಂಧನ ಆಗಿದ್ದು ನಾವು ಹಂಗೆ ನೀವೇನು ಮಾಧ್ಯಮದಲ್ಲಿ ಚಿತ್ರಣ ತೋರಿಸ್ತಿದ್ವಿ ಅದೇ ನೋಡಿದ್ವಿ. ನಾವು BJP ಸೋಷಲ್ ಮೀಡಿಯಾದಲ್ಲಿ ಅಷ್ಟೇ ನೋಡಿದ್ದು ಬಿಟ್ಟರೆ ನಮಗೇನು ಇನ್ಫಾರ್ಮೇಷನ್ನೇ ಇಲ್ಲ. ಅವ್ರು ಬೆಳಗಾಮಲ್ಲಿ ಇದ್ದಾವೆ ಅಂತ ಅಷ್ಟೇ ನಮಗೆ ಗೊತ್ತಿತ್ತು ಬಿಟ್ಟರೆ ನಾನೆಲ್ಲೋ ಹೊರಗಡೆ ಇದ್ದೆ. ಈ ಗಲಾಟೆ ಏನು ನನಗೆ ಗೊತ್ತೇ ಇಲ್ಲ. ಆಮೇಲೆ ನನಗೆ ಗೊತ್ತಾಗಿದೆ ಸಂಜೆ 4 ಗಂಟೆಗೆ. ಈಗ ಮೇಡಮ್ ಬಿಡುಗಡೆ ಆದಮೇಲೆ ಹೇಗೆ ಅನ್ನಿಸ್ತು? ಖುಷಿ ಆಯಿತು ಮೇಡಮ್. ಈಗ CT ರವಿಯನ್ನು ನೀವು ಭಾಳ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀರಿ. ಅವರ ಈ ಭಾಷೆಯ ಪದ ಬಳಕೆ ನೀವು ಯಾವತ್ತಾದರೂ ಈ ರೀತಿಯ ಪದ ಬಳಕೆಯನ್ನು ಮಾಡಿರೋ ಅಂತ ನೀವು ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಅವ್ರ ಸ್ವಭಾವ ಹೇಗೆ ಅಂದರೆ ಅವ್ರದ್ದು ಏನೇ ತಪ್ಪಿಲ್ಲ ಅಂದರೆ ಅವ್ರು ನೇರವಾಗಿ ಮಾತಾಡ್ತಾರೆ, ಯಾರಿಗೂ ಹೆದರಲ್ಲ. ಆಮೇಲೆ ಯಾವುದೂ ಮುಚ್ಚುಮರೆ ಇಲ್ಲ, ಹೇಳಬೇಕಂದಿದ್ದನ್ನ ಹೇಳೇ ಬಿಡ್ತಾರೆ. ಸೊ ಅವ್ರಿಗೆ ಏನೋ ಅನಿಸುತ್ತೆ ಹಂಗಿಲ್ಲ, ಅವ್ರು ನೇರ ಮಾತಾಡೋರು. ಸೊ ನಮ್ಮ ಮನೆಯಲ್ಲಿ ಯಾರೇ ಇದ್ರೂ ಮಾತಾಡಬೇಕಾದ್ರೆ ಅವ್ರು ನಮಗೆ ಹೇಳ್ತಿರ್ತಾರೆ. ನಮ್ಮ ಮನೇಲಿ ಯಾರೇ ಕೆಲಸ ಮಾಡೋರಾಗಲಿ ಹೋಗೋಬಾರೋ ಅಂತ ಮಕ್ಕಳೇ ಕರೆದ್ರೂ ಅಂತ ಜೋರು ಮಾಡೋ ಸ್ವಭಾವ ಅವ್ರದ್ದು. ಅಂಥದ್ರಲ್ಲಿ ನಾವೇ ನಮ್ಮಲ್ಲಿ ಯಾವುದೇ BJP ಪಕ್ಷ, ನಮ್ಮ ಚಿಕ್ಕಮಗಳೂರು BJPಲಿ ಮಹಿಳಾ ತಂಡ ನಮ್ಗಷ್ಟು ಸಪೋರ್ಟ್ ಮಾಡೋ ತಂಡ ಇನ್ನೊಂದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವ್ರು ಪ್ರತಿಯೊಬ್ಬರೂ ಕರೆಯೋದೆ ನಮ್ಮಣ್ಣ ಅಂತ ಕರೀತಾರೆ, ಯಾರೋ CT ರವಿ ಅಣ್ಣ ಅಂತ ಕರೆಯಲ್ಲ. ಅವ್ರು ಫಸ್ಟ್ ಮಾತೇ ಹಂಗೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮಣ್ಣ ಅಂತ. ಸೊ ಅಷ್ಟು ಪ್ರೀತಿ ಗೌರವ ಇಟ್ಕೊಂಡಿರೋ ಅವ್ರು ಹಗಲು ರಾತ್ರಿ ಅನ್ನೋದಲ್ಲೇ ನಮ್ಮ ಮನೆ ಅಂತ ಭಾವಿಸಿ ನಮ್ಮ ಮನೆಗೆ ಬರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಷ್ಟು ಗೌರವ ಕೊಡ್ತಿರ್ಬೇಕಾದ್ರೆ ಯಾರ್ಯಾರಿಗೋ ಹೊರಗಡೆ ಇರೋರಿಗೆ ಅವ್ರ ಹೆಂಗೆ ಅಸಭ್ಯವಾಗಿ ನಡ್ಕೊಳಕ್ಕೆ ಸಾಧ್ಯ? ಮೇಡಮ್, ಅವ್ರು ಬಂಧನ ಆದಾಗ ನೀವೇನಾದ್ರು ಟ್ರೈ ಮಾಡಿದ್ರೆ ಅವ್ರು ಎಲ್ಲಿದ್ರು ಏನದು ಮಾತಾಡಲಿಕ್ಕೆ ಅಂತ? ಇಲ್ಲ, ನಾನು ಫೋನ್ ಮಾಡಿದೆ, ಅವ್ರ ಫೋನ್ ಪಿಕ್ ಮಾಡಲಿಲ್ಲ. ಆಮೇಲೆ ಮತ್ತೆ ಯಾವಾಗಲೂ ಫೋನಿಗೆ ಸಿಕ್ಕಿದ್ರು. ಈಗ ಮೇಡಮ್ ಬಿಡುಗಡೆ ಆದಮೇಲೆ ಈಗ ಏನಾದ್ರು ಫೋನ್ ಮಾಡಿದ್ರ, ಏನಂದ್ರು, ಮತ್ತು ಆರೋಗ್ಯವಾಗಿದ್ದಾರ, ಏನು ಕುಶಲೋಪರಿ ಕೇಳಿದ್ರಿ? ನಾನು ಫೋನಿಗೆ ಸಿಕ್ಕಿದ್ರು, ದಾವಣಗೆರೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು. ಸೊ ಎಲ್ಲ ಆಲ್ಮೋಸ್ಟ್ ಹಿರಿಯ ನಾಯಕರು, ಇಡೀ ನಮ್ಮ BJP ತಂಡ ನನ್ನ ಜೊತೆ ಇತ್ತು. ಸೊ ನಮಗೆ ಅದು ಯಾವುದೇ ಭಯ ಇರಲಿಲ್ಲ. ಅಲ್ಲಿ ಅವ್ರಿಗೆ ಆರ್ಡರ್ ಕಾಪಿ ಸಿಕ್ಕಿದ ತಕ್ಷಣ ಅಲ್ಲೇ ದಾವಣಗೆರೆಯಲ್ಲಿ ರಿಲೀಸ್ ಮಾಡಿದ್ರು, ಅವಾಗ ಖುಷಿ ಆಯಿತು. ಈಗ ಚಿಕ್ಕಮಗಳೂರಿಗೆ ಬರ್ತಾರಂತ ಅಥವಾ ಇದು ಕಾರ್ಯಕ್ರಮ ಇದೆಯಂತ, ಅಥವಾ ನಿಮ್ಗೆ ನೋಡೋ ಕುತೂಹಲ, ಎಷ್ಟು ಕುತೂಹಲ ಇದೆ? ಅದೇ ನಾವು ಕೇಳಿದ್ವಿ, ಬರ್ತಾ ಇದ್ದೀರಾ ಚಿಕ್ಕಮಗಳೂರಿಗೆ ಅಥವಾ ನಾವೇ ಬರಬೇಕಾ ಅಂತ. ಇಲ್ಲ, ನಾನೇ ಬರ್ತೀನಿ ನಾಳೆ, ಯಾವುದೊಂದು ಕಾರ್ಯಕ್ರಮ ಇದೆ ನನಗೆ, ಅದನ್ನ ಹೋಗ್ಬೇಕೋ ಬೇಡವಂತ ಇನ್ನು ಡಿಸೈಡ್ ಮಾಡಿಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅವರು ಲಕ್ಷ್ಮೀ ಹೆಬ್ಬಾಳ್ಕರು ಒಂದು ಪದ ಬಳಕೆಯನ್ನು CT ರವಿಗೆ ಮಾಡಿದರು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅವ್ರು ಏನು ಪದ ಬಳಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರಲ್ಲಿ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಆ ಮಾತಿನ ಚಕಮಕಿಲಿ ಯಾರಿಗೆ ಏನು ಕೇಳಿಸ್ತೋ ಅನ್ನೋದು ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಾನೇ ನೇರವಾಗಿ ಕೇಳಬೇಕು ಅವ್ರನ್ನ. ಸೊ ಅವ್ರು ಸಿಕ್ಕಿಲ್ಲ, ಬಂದಮೇಲೆ ಕೇಳ್ತೀನಿ. ಇದಿಷ್ಟು ಪಲ್ಲವಿ CT ರವಿ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಗೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.